ನಿಮ್ಮ ಆತ್ಮಗಳನ್ನು ದೇವರ ಮಕ್ಕಳಾಗುವಂತೆ ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ ಮೇ 13. ಎಲೆನ್ ಜಿ ವೈಟ್ ರವರ ಸನ್ಸ್ ಅಂಡ್ ಡಾಟರ್ಸ್ ಆಫ್ ಗಾಡ್ ಎಂಬ ಪುಸ್ತಕದ 134ನೇ ಪುಟ. ಶೀರ್ಷಿಕೆ ದೈಹಿಕ ಬೆಳವಣಿಗೆಯಲ್ಲಿ. ಈ ದಿನದ ಸತ್ಯವೇದದ ವಾಕ್ಯ: ಆ ಶಿಶುವು ಬೆಳೆದು ಆತ್ಮದಲ್ಲಿ ಬಲಗೊಂಡು ಜ್ಞಾನದಿಂದ ತುಂಬಿದವನಾದನು. ದೇವರ ಕೃಪೆಯು ಆತನ ಮೇಲೆ ಇತ್ತು. ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 40ನೇ ವಚನ. ಆ ಶಿಶುವು ಬೆಳೆದು ಮತ್ತು ದೇಹಬಲದಲ್ಲಿಯೂ ವೃದ್ಧಿಯಾಗುತ್ತಾ ಬಂದನು ಎಂಬ ವಾಕ್ಯವು ಯೇಸುವಿನ ದೈಹಿಕ ರಚನೆ ಮತ್ತು ಅವನ ಆತ್ಮೀಕ ಬೆಳವಣಿಗೆಯ ವಿಷಯವನ್ನು ನಮ್ಮ ಮುಂದೆ ತಂದಿದೆ. ಬಾಲ್ಯದಲ್ಲಿ ಮತ್ತು ಯೌವನದಲ್ಲಿ ದೈಹಿಕ ಬೆಳವಣಿಗೆಗೆ ಗಮನ ನೀಡಬೇಕು. ನಂತರದ ಜೀವನದಲ್ಲಿ ಉತ್ತಮ ಆರೋಗ್ಯ ಮಕ್ಕಳಲ್ಲಿ ಇರಲಿ ಎಂದು ಒಳ್ಳೆಯ ದೃಢವಾದ ಅಡಿಪಾಯಕ್ಕಾಗಿ ಪೋಷಕರು ಆಹಾರ, ಪಾನ, ಉಡುಗೆ, ವ್ಯಾಯಾಮ ಎಂಬ ವಿಷಯಗಳಲ್ಲಿ ಒಳ್ಳೆಯ ಅಭ್ಯಾಸಗಳನ್ನು ಬೆಳೆಸಿಕೊಳ್ಳಬೇಕು ಎಂಬ ತರಬೇತಿಯನ್ನು ಮಕ್ಕಳಿಗೆ ಕೊಡಬೇಕು. ದೈಹಿಕ ಜೀವಿಯ ದೇಹದ ಶಕ್ತಿಗಳು ಬಲಹೀನವಾಗದಂತೆ ಅವು ಪೂರ್ಣ ಪ್ರಮಾಣದಲ್ಲಿ ಅಭಿವೃದ್ಧಿ ಹೊಂದಲು ದೈಹಿಕ ಬೆಳವಣಿಗೆಯ ಬಗ್ಗೆ ವಿಶೇಷ ಕಾಳಜಿ ಹೊಂದಿರಬೇಕು. ಸರಿಯಾದ ಧಾರ್ಮಿಕ ತರಬೇತಿಯೊಂದಿಗೆ ಅವರು ಕ್ರಿಸ್ತನ ಹಾಗೆ ಆತ್ಮದಲ್ಲಿ ಬಲಶಾಲಿಗಳಾಗುವಂತೆ ಅದು ಮಕ್ಕಳು ಮತ್ತು ಯುವಕರನ್ನು ಸರಿಯಾದ ಸೂಕ್ತವಾದ ಸ್ಥಾನದಲ್ಲಿ ಇರಿಸುತ್ತದೆ. ದೈಹಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸ್ವಾರ್ಥವಾದ ಮನರಂಜನೆಗಳಲ್ಲಿ ತೊಡಗಿಸಿಕೊಳ್ಳುವುದು ಅವಶ್ಯ ಎಂದು ಅನೇಕರು ಪ್ರತಿಪಾದಿಸುತ್ತಾರೆ. ದೇಹದ ಉತ್ತಮ ಬೆಳವಣಿಗೆಗೆ ಬದಲಾವಣೆಯ ಅಗತ್ಯವಿದೆ ಎಂಬುದು ನಿಜ. ಯಾಕೆಂದರೆ ಬದಲಾವಣೆಯಿಂದ ಮನಸ್ಸು ಮತ್ತು ದೇಹವು ಉಲ್ಲಾಸಗೊಳ್ಳುತ್ತದೆ, ಚೈತನ್ಯಗೊಳ್ಳುತ್ತದೆ. ಆದರೆ ಮೂರ್ಖ ವಿನೋದಗಳಲ್ಲಿ ತೊಡಗಿಸಿಕೊಳ್ಳುವುದರಿಂದ ಯುವಕರು ಮಾಡಬೇಕಾಗಿರುವ ದೈನಂದಿನ ಕರ್ತವ್ಯಗಳ ನಿರ್ಲಕ್ಷ್ಯದಿಂದ ಮನಸ್ಸು ಮತ್ತು ದೇಹವು ಚೈತನ್ಯಗೊಳ್ಳುವುದಿಲ್ಲ. ಯುವಕರ ಕ್ರಿಯಾಶೀಲ ಮನಸ್ಸು ಮತ್ತು ಕೈಗಳು ಕೆಲಸವನ್ನು, ಉದ್ಯೋಗವನ್ನು ಹೊಂದಿರಬೇಕು ಮತ್ತು ಅವರು ಇತರರಿಗೆ ಆಶೀರ್ವಾದದಾಯಕವಾಗಿರುವಂತೆ, ಇತರರಿಗೆ ಸಹಾಯವಾಗುವಂತೆ ಒಳ್ಳೆಯ ಕಾರ್ಯಗಳಿಗೆ ಅವರನ್ನು ಪೋಷಕರು ನಡೆಸದಿದ್ದರೆ ದೇಹ ಮತ್ತು ಮನಸ್ಸು ಎರಡಕ್ಕೂ ಹಾನಿ ಮಾಡುವ ಕೆಲಸ ಕಾರ್ಯಗಳನ್ನು ಅವರು ಕಂಡುಕೊಳ್ಳುತ್ತಾರೆ. ಅಂತಹ ಕೆಲಸದಲ್ಲೇ ಅವರು ತೊಡಗಿಸಿಕೊಳ್ಳುತ್ತಾರೆ. ಯೇಸು ಕ್ರಿಸ್ತನು ಬಾಲ್ಯದಲ್ಲಿ ಮತ್ತು ಯೌವನದಲ್ಲಿ ಕೆಲಸ ಮಾಡಿದ ಕಾರಣ ಅವನ ಮನಸ್ಸು, ದೇಹ ಎರಡೂ ಬೆಳವಣಿಗೆ ಹೊಂದಿದವು. ಅವನು ತನ್ನ ದೈಹಿಕ ಬಲವನ್ನು ಅಜಾಗರೂಕತೆಯಿಂದ ಬಳಸಲಿಲ್ಲ, ಆದರೆ ಅವುಗಳನ್ನು ಉತ್ತಮ ಆರೋಗ್ಯದಲ್ಲಿ ಕಾಪಾಡಿಕೊಳ್ಳುವಂತೆ ಪ್ರತಿ ಹಂತದಲ್ಲಿಯೂ ಪ್ರತಿ ಹೆಜ್ಜೆಯಲ್ಲಿಯೂ ಅತ್ಯುತ್ತಮವಾದ ಕೆಲಸವನ್ನು ಮಾಡುತ್ತಿದ್ದನು. ಆತನ ಸ್ವಾಭಾವಿಕ ಸರಳ ಜೀವನವು ಉತ್ತಮವಾದ ದೇಹ ರಚನೆ ಮತ್ತು ದೃಢವಾದ ಕಳಂಕರಹಿತ ಗುಣಸ್ವಭಾವಗಳ ಬೆಳವಣಿಗೆಗೆ ಅನುಕೂಲಕರವಾಗಿತ್ತು. ತನ್ನ ಆಜ್ಞೆಗಳಿಗೆ ವಿಧೇಯರಾಗುವ ಮೂಲಕ ಮಾನವರು ಹೇಗೆ ರೂಪುಗೊಳ್ಳಬೇಕು ಎಂದು ದೇವರು ಯೋಜಿಸಿದ್ದನೋ ಹಾಗೆಯೇ ಯೇಸು ಕ್ರಿಸ್ತನು ದೈಹಿಕವಾಗಿ ಮತ್ತು ಆತ್ಮಿಕವಾಗಿ ಬೆಳೆದು ಮಾನವರಿಗೆ ಮಾದರಿಯಾಗಿದ್ದಾನೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು, ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.